ಅಳ್ಬೇಡ್ವೆ. ಅಕ್ಕ ಅಳ್ಬೇಡ. ಏನಂದ್ರು ಅಥರ್ವ? ನಾಳೆನೇ ಇಂಡಿಯಾಗ್ ಬರ್ತೀನಿ, ಆಮೇಲೆ ಕುತ್ಕೊಂಡ್ ಮಾತಾಡೋಣ ಅಂತ ಹೇಳಿದ್ರು. ಮುಂದೆ ಏನಾಗತ್ತೆ ಅಂತ ನೆನೆಸ್ಕೊಂಡ್ರೆ ಭಯ ಆಗತ್ತೆ ಕಣೆ. ಭಯ ಪಡಕ್ ಏನಿದೆ ಅಕ್ಕ? ಅಥರ್ವ ಅಮೆರಿಕಾಯಿಂದ ಬರ್ತಾರೆ, ಅವ್ರ ಜೊತೆ ನಿನ್ ಮದ್ವೆ ಆಗುತ್ತೆ ಅಷ್ಟೇ. 6 ತಿಂಗಳು ಮುಂಚೆನೆ ಮದ್ವೆ ಆದ್ರೆ ಅಥರ್ವನ್ ಸಮಸ್ಯೆ ಆಗತ್ತೆ ಅಂತ ಆಂಟಿ ಮತ್ತೆ ಅಜ್ಜಿ ಈ ಮದ್ವೆ ಈಗ್ಲೇ ಬೇಡ ಅಂತ ಹೇಳ್ಬಿಟ್ರೆ. ಪರಿಸ್ಥಿತಿ ಏನು ಅನ್ನೋದು ಅವರಿಗೂ ಗೊತ್ತಿದೆ ಅಲ್ವಾ? ಅದ್ರ ಬಗ್ಗೆ ನೀನ್ ಯಾಕೆ ತಲೆ ಕೆಡಿಸ್ಕೋತ್ಯಾ? ಒಂದ್ ವೇಳೆ ಅವ್ರು ಬೇಡ ಅಂದ್ರೆ ಅಥರ್ವ ಒಪ್ಪಿಸ್ತಾರೆ. ನೀನ್ ಧೈರ್ಯವಾಗಿರು. ಅಕಸ್ಮಾತ್ ಅಥರ್ವ ನಾಳೆ US ಇಂದ ಬರಕ್ ಆಗದೆ ಹೋದ್ರೆ? ಅಕ್ಕ ನೀನೇನೇನೋ ಕಲ್ಪನೆ ಮಾಡ್ಕೋಬೇಡ, ಸ್ವಲ್ಪ ಆರಾಮಾಗಿರು. ಸಿಂಧು, ಸಿಂಧು. ರಾಕೇಶ, ನಾನು ಇಲ್ಲಿದ್ದೀನಿ. ಏನೋ ಅಷ್ಟು ಜೋರ ಕಿರಿಸ್ತಿದ್ಯಾ? ಸಿಂಧು, ನೀನ್ ಹೇಳ್ದಾಗೆ ಆ ಶೇರ್ ಏಜೆಂಟ್ ಫಾಲೋ ಮಾಡ್ಕೊಂಡು ಹೋಗಿದ್ದೆ. ಅವ್ರ ಮನೆ ಎಲ್ಲಿದೆ ಅಂತ ಗೊತ್ತಾಯ್ತು. ಅಯ್ಯೋ, ಟೆನ್ಷನ್ ಅಲ್ಲಿ ಆ ವಿಷಯನೇ ಮರ್ತು ಹೋಗಿದ್ದೆ ಕಣೋ. ಇಲ್ಲಿ ನೋಡು. ಸರಿ, ಲೇಟ್ ಮಾಡೋದ್ ಬೇಡ, ನಡಿ ಈಗ್ಲೇ ಹೋಗೋಣ. ನೀನೇ ಹೋಗ್ತೇನೆ. ಅಕ್ಕ ನೀನ್ ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿರು. ನಾನ್ ಬೇಗ ಬರ್ತೀನಿ. ಬಾ. ಆಂಟಿ, ಏನ್ ಆಂಟಿ ಅರ್ಜೆಂಟಾಗಿ ಬರಕ್ ಹೇಳಿದ್ರಿ? ನಾನು ನಿಂಗೆ ಏನು ಹೇಳಿದ್ದೆ ಭವಾನಿ? ನೀನು ಪ್ರೆಗ್ನೆಂಟ್ ಆಗಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದ್ದೆ ತಾನೆ? ಸಿಂಧುಗೆ ಹೇಗೆ ಗೊತ್ತಾಯ್ತು? ಸಿಂಧುಗ್ ವಿಷಯ ನಾನು ಹೇಳಿಲ್ಲ ಆಂಟಿ. ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲಿ ತಲೆ ಸುತ್ತ ಬಂದು ಬಿದ್ಬಿಟ್ಟೆ. ಅಲ್ಲಿಂದ ನನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಸಿಂಧುಗೆ ಎಲ್ಲ ವಿಷಯನೂ ಗೊತ್ತಾಯ್ತು. ಅಂದ್ರೆ ಮನೇಲಿ ಎಲ್ರಿಗೂ ವಿಷಯ ಗೊತ್ತಾಗೋಯ್ತಾ? ಇಲ್ಲ ಆಂಟಿ, ಅಪ್ಪ ಅಮ್ಮಂಗೆಲ್ಲ ಏನೂ ವಿಷಯ ಗೊತ್ತಿಲ್ಲ. ಓಕೆ. ಅಥರ್ವ ನಂಬರು ಸಿಂಧುಗೆ ಯಾರು ಕೊಟ್ಟಿದ್ದು? ಆಂಟಿ, ಅದು ಕುಮಾರ್ ಅಂಕಲ್ ಮನೆಗೆ ಬಂದಿದ್ರು. ಮೋಸ್ಟ್ಲಿ ಸಿಂಧು ಅವ್ರ ಹತ್ರ ಇಸ್ಕೊಂಡಿರ್ಬೇಕನ್ಸತ್ತೆ. ನಿನ್ ತಂಗಿ ಸಿಂಧು ಅಥರ್ವನ ಹತ್ರ ಏನ್ ಮಾತಾಡಿದಾಳೆ ಅಂತ ನನಗ್ ಗೊತ್ತಿಲ್ಲ. ಅದರ ಪರಿಣಾಮ ಏನಾಗಿದೆ ಅಂತ ನಿನಗ್ ಗೊತ್ತಾ? ಎಲ್ಲ ಕೆಲಸ ಕಾರ್ಯ ಬಿಟ್ಟು ನಾಳೆನೆ ಊರಿಗೆ ಬರ್ತೀನಿ ಅಂತ ಅಥರ್ವ ಕೂತಿದ್ದಾನೆ. ಗೊತ್ತು ಆಂಟಿ. ಓ, ಗೊತ್ತಾ? ಸಂತೋಷನಾ ನಿನಗೀಗ? ಅದಾಗಲ್ಲ ಆಂಟಿ. ಜಾತಕ ಜ್ಯೋತಿಷ್ಯ ಏನು ಯೋಚನೆ ಮಾಡ್ದೆ ತನಗೇನಾದ್ರೂ ಪರವಾಗಿಲ್ಲ, ಒಂದ್ ಹೆಣ್ಣಿನ ಭವಿಷ್ಯ ಮುಖ್ಯ. ಅವಳ ಹೊಟ್ಟೆಲ್ ಬೆಳಿತಿರೋ ಮಗು ಪ್ರಶ್ನೆ, ಅವಳ ಸಂತೋಷನೇ ನನ್ ಸಂತೋಷ. ಈಗಿಂದೀಗ್ಲೇ ಮದ್ವೆ ಆಗ್ಲಿ ಅಂತಿದ್ದಾನೆ. ಅವನ್ ಡಿಸಿಷನ್ಗೆ ಏನ್ ಹೇಳ್ತೀಯಾ? ಸಾರಿ ಆಂಟಿ. ಒಂದ್ ವೇಳೆ ನಾಳೆನೆ ಮದ್ವೆ ಆಗುತ್ತೆ ಅಂತ ಇಟ್ಕೋ. ಗುರುಗಳು ಹೇಳ್ದಾಗೆ ಅವನ್ ಜೀವಕ್ಕೆ ಏನಾದ್ರೂ ಅಪಾಯ ಆದ್ರೆ ಏನ್ ಮಾಡ್ತೀಯಾ? ಜೀವನ ಪೂರ್ತಿ ವಿದ್ವೆ ಅನ್ನೋ ಪಟ್ಟ ಕಟ್ಕೊಂಡು ನಮ್ಮ ಮನೆಯಲ್ಲೇ ಇದ್ದು ಮಗುನ್ ಸಾಕ್ತೀಯಾ? ಪ್ಲೀಸ್ ಹಾಗೆಲ್ಲ ಹೇಳ್ಬೇಡಿ ಆಂಟಿ. ಅಥರ್ವಂಗೆ ಏನೂ ಆಗ್ಬಾರ್ದು. ಅವನಿಗೇನಾದ್ರೂ ಆದ್ರೆ ನಾನಂತೂ ಖಂಡಿತ ಬದುಕಿರಲ್ಲ. ಆದ್ರೆ ನೀನು ನಿನ್ ತಂಗಿ ಹೇಗಾದ್ರೂ ಈ ಮದ್ವೆ ಬೇಗ ನಡಿಬೇಕು ಅಂತ ಡಿಸೈಡ್ ಮಾಡಿದಿರಲ್ಲ. ಅದ್ ಹಾಗಲ್ಲ ಆಂಟಿ. ಎಲ್ಲ ನನಗೆ ಗೊತ್ತು ಭವಾನಿ. ನಿನ್ ತಂಗಿ ಜಾಣೆ, ಬುದ್ಧಿವಂತೆ. ಯಾರಿಗೂ ಗೊತ್ತಿಲ್ದ ಹಾಗೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಸಕ್ ಹೊರಟಿದ್ದಾಳು ಅವಳು. ಈಗ ಬೇರೆ ನಿಮ್ಮ ಅಮ್ಮನ ಜೈಲಿಂದ ಬೇರೆ ಕರ್ಕೊಂಡ್ ಬಂದಿದ್ದಾಳೆ. ಸೊ ಅವಳು ಏನ್ ಮಾಡಿದ್ರು ಕರೆಕ್ಟು ಅಂತ ಅಲ್ವಾ? ಸರಿ ಮಾಡಿ, ಏನೇನ್ ಮಾಡ್ತಾರೋ ಎಲ್ಲ ಮಾಡಿ. ಆಂಟಿ ಪ್ಲೀಸ್ ಹಾಗೆಲ್ಲ ಹೇಳ್ಬೇಡಿ ಆಂಟಿ. ಇನ್ನೇನ್ ಮಾಡ್ಬೇಕು ಹೇಳು ಭವಾನಿ. ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅಂತ ತಾನೆ ಇದನ್ ಮ್ಯಾನೇಜ್ ಮಾಡೋದು ನಾನು ನಿನಗೆ ಹೇಳಿದ್ದು. ಆದ್ರೆ ನೀನು ನಿನ್ ತಂಗಿ ಇದೇ ದೊಡ್ಡ ಸಾಧನೆ ಅಂತ ಅವನ್ ತಲೆ ಕೆಡಿಸಿ ಇಲ್ಲಿವರೆಗೂ ತಂದು ನಿಲ್ಸಿದೀರ. ಹೇಗಾದ್ರೂ ಮಾಡಿ ಮನೆ ಮರ್ಯಾದೆ ಉಳಿಸೋಣ ಅಂದ್ರೆ ಎಲ್ಲ ಮಣ್ಪಾಲಾಗ್ತಾ ಇದೆ. ಅಥರ್ವ ನನ್ ಕೈ ಮೇಲೆ ಹೋಗ್ತಾ ಇದ್ದಾನೆ. ಹುಟ್ಟದೇ ಏನೋ ಮಗು ಬಗ್ಗೆನೇ ನೀನ್ ಯೋಚನೆ ಮಾಡ್ತಿದ್ಯಾ? ನನ್ನ ಎದೆ ಎದುರು ಬೆಳೆದ್ ನಿಂತಿರೋ ನನ್ ಮಗನ್ ಬಗ್ಗೆ ನಾನ್ ಯೋಚನೆ ಮಾಡೋ ತಪ್ಪಾ? ನನ್ನ ತಾಯಿ ಪ್ರೀತಿ ಪ್ರೀತಿ ಅಲ್ವಾ? ನನ್ ಮಗನ ನಾನು ಕಳ್ಕೊಂಡ್ರು ಪರವಾಗಿಲ್ವಾ? ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ಆಂಟಿ. ಅಥರ್ವಗೆ ಏನೂ ಆಗ್ಬಾರ್ದು. ಅಥರ್ವನ ಉಳಿಸ್ಕೊಳ್ಳೋದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿ. ಬೇಡಮ್ಮ ಭವಾನಿ,
ಬೇಡ, ನಿನ್ ತಂಗಿನ ಮುಂದೆ ಇಟ್ಕೊಂಡು ಈ ಮದ್ವೆ ಮಾಡ್ಕೊ, ಈಗಿಂದೀಗ್ಲೇ ಮಾಡ್ಕೊ. ಅವಳ ಮಾತೆ ಕೇಳು, ಅದನ್ನ ಹೇಳೋಣ ಅಂತಾನೆ ಕರ್ಸಿದ್ದು. ನೀನೇನ್ ಹೊರಡ್ಬೋದು. ಹಾಗೆಲ್ಲ ಮಾತಾಡ್ಬೇಡಿ ಆಂಟಿ. ಸರಿ, ನಂಗೆ ಮಗು ಬೇಡ, ಆದ್ರೆ ಅಥರ್ವಂಗೇನು ಆಗ್ಬಾರ್ದು. ನಾನೀಗೇನ್ ಮಾಡ್ಬೇಕು ಅಂತ ಹೇಳಿ ಹೇಳಿ ಆಂಟಿ, ಏನಾದ್ರೂ ಮಾತಾಡಿ. ಈಗೇನು ನಾನು ಹೋಗಿ ಅಬೋರ್ಷನ್ ಮಾಡಿಸ್ಕೊಂಡ್ ಬರ್ಲಾ? ಈಗ ನೀನು ಹೀಗೆ ಹೇಳ್ತಿದ್ಯಾ, ನಾಳೆ ನಿನ್ ತಂಗಿಗೆ ವಿಷಯ ಗೊತ್ತಾದ್ರೆ ಅವಳು ಬಂದು ನನ್ನನ್ನು ಪ್ರಶ್ನೆ ಮಾಡ್ತಾಳೆ. ಆಗ ನಾನೇನ್ ಹೇಳಿ? ನಾನು ಖಂಡಿತ ಅವಳಿಗೆ ವಿಷಯನ ಹೇಳಲ್ಲ ಆಂಟಿ, ಪ್ರಾಮಿಸ್. ನಾನು ಹೋಗಿ ಅಬೋರ್ಷನ್ ಮಾಡಿಸ್ಕೊಂಡು ಬರ್ತೀನಿ. ಯಾವ ಹಾಸ್ಪಿಟಲಿಗೆ ಹೋಗ್ಬೇಕು ನನಗೆ ಗೊತ್ತಿಲ್ಲ, ನೀವೇ ನನಗೆ ಹೆಲ್ಪ್ ಮಾಡಬೇಕು. ಹಾಸ್ಪಿಟಲ್ ಅಡ್ರೆಸ್ ಕಳ್ಸಿದ್ದೀನಿ, ಅವ್ರ ಹತ್ರ ನಾನೆಲ್ಲ ಮಾತಾಡ್ತೀನಿ. ಭವಾನಿ, ನಮ್ಮನ್ನು ತಪ್ಪಾಗಿ ತಿಳ್ಕೊಳ್ಬೇಡ, ಇದೆಲ್ಲ ನಿಮ್ಮ ಒಳ್ಳೇದಕ್ಕೆ. ಸರಿ ಆಂಟಿ. ಸರ್, ಮೇಲ್ಗಡೆ ಮನೆ ಸರ್. ಬನ್ರಿ. ಇದೇನ್ ಸರ್ ಹಿಂಗ್ ನುಗ್ತಾ ಇದ್ದೀರಾ? ನಿನಗೆ ಸೆಕ್ಯೂರಿಟಿ ಕೊಡೋಣ ಅಂತ ಸಾಕ 3 ಜನ? ನಾನೇನ್ ಸೆಕ್ಯೂರಿಟಿ ಕೇಳಿರ್ಲಿಲ್ವಲ್ಲ ಸರ್? ಲೋಫರ್ ಸರ್ ಮುಚ್ಚೋ ಬಾಯಿ. ಗಾಯತ್ರಿ ಟೀಚರ್ ಮನೆಗೆ ಶೇರ್ ಏಜೆಂಟ್ ಅಂತ ಹೋಗಿ ದುಡ್ಡು ಕೊಟ್ಟು ಬಂದಿರೋದು ನೀನೇ ಅಲ್ವಾ? ಯಾವ ಗಾಯತ್ರಿ ಟೀಚರು, ಯಾವ ಶೇರ್ ದುಡ್ಡು ನಂಗೇನು ಗೊತ್ತಿಲ್ಲ ಸರ್. ಯಾರು ಅಂತ ಗೊತ್ತಿಲ್ಲ ನಿನಗೆ? ಸರಿ, ಇವ್ರು ಯಾರು ಅಂತ ಗೊತ್ತಾ? ಇಲ್ಲ ಸರ್. ಸುಳ್ಳು ಹೇಳ್ಬಿಡಿ. ನಮ್ ಮನೆಗೆ ಅವತ್ ಬಂದು ದುಡ್ಡಿನ ಬ್ಯಾಗ್ ಕೊಟ್ಟಿದ್ದು ನೀವೇ ತಾನೆ. ಕ್ಯಾಶ್ ಬೇಡ, ಅಕೌಂಟ್ಗೆ ಹಾಕಿ ಅಂತ ಹೇಳಿದ್ರೆ 4 ಲಕ್ಷ ಏನ್ ದೊಡ್ಡ ಇಶ್ಯೂ ಆಗಲ್ಲ ಅಂತ ಕತೆ ಹೇಳಿ ಈಗ ನನಗ್ ಗೊತ್ತಿಲ್ಲ ಅಂತ ಹೇಳ್ತಿದ್ದೀರಾ. ಇವ್ರು ಹೇಳ್ತಿರೋದಲ್ಲ ನಿಜನಾ? ಸರ್, ಸುಮ್ನೆ ನೀವೆಲ್ಲ ಸೇರ್ಕೊಂಡು ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದೀರಾ. ನಾನೇನು ತಪ್ಪು ಮಾಡಿಲ್ಲ. ನಾನೇನು ಅನ್ಯಾಯ ಮಾಡಿದೀನಿ ಅಂತ ನನ್ನ ಮೇಲೆ ಆರೋಪ ಮಾಡ್ತಿದ್ದೀರಾ? ಸರ್, ಇವನು ಬರೀ ಬಾಯಿ ಮತ್ಕೆಲ್ಲ ಬಗ್ಗಲ್ಲ ಸರ್, ಒಂದ್ 4 ಬಾರಿಸಿ. ಸರ್ 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 ಹುಡ್ಬಿಡಿ ಸರ್, ಹುಡ್ಬಿಡಿ ಸರ್. ಹೇಳ್ತೀನಿ ಸರ್. ಸರ್, ಸ್ವಲ್ಪ ಒಳಗಡೆ ಬರ್ತೀರಾ? ಯಾಕೆ? ದುಡ್ಡು ಕೊಡ್ತೀಯಾ? ಇಲ್ಲ ಸರ್, ಅದು ಸ್ವಲ್ಪ ಕಾನ್ಫಿಡೆನ್ಷಿಯಲ್ಲು. ಬಡ್ಡಿ ಮಗನೇ, ಮಾಡಿರೋದು ಅಲ್ಕಟ್ ಕೆಲಸ, ಅದರಲ್ಲಿ ಕಾನ್ಫಿಡೆನ್ಸ್ ಇಲ್ಲ ನೋಡೋ. ಇಲ್ಲೇ ಬಾಯಿ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಸ್ಟೇಷನ್ ಕರ್ಕೊಂಡೋಗಿ ಏರೋಪ್ಲೇನ್ ಹತ್ತಿಸಿ ಬಾಯಿ ಬಿಡಿಸ್ಬೇಕಾಗುತ್ತೆ. ಬೇಡ ಸರ್, ಬೇಡ ಸರ್, ಹೇಳ್ತೀನಿ. ವಸುಂಧರಾ ಅವ್ರ PA ನನಗೆ ದುಡ್ಡು ಕೊಟ್ಟು ಈ ಥರ ಪ್ಲ್ಯಾನ್ ಮಾಡಕ್ಕೆ ಹೇಳಿದ್ರು ಸರ್.